ಇರ್ಬೋದು ಬಸ್ಗಳಿಗೆ ಬೇರೆ ಬೇರೆ ಕಾರ್ಡ್ಗಳನ್ನ ಮಾಡಿಸುವಂತ ಅಗತ್ಯ ಇಲ್ಲ. ಟಿಕೆಟ್ಗಾಗಿ ಸಾಲು ಸಾಲು ನಿಲ್ಲಬೇಕಾಗಿಲ್ಲ. ಕೇವಲ ಈ ಒಂದು 50 ರೂಪಾಯಿ ಕಾರ್ಡ್ನಿಂದ ಎಲ್ಲೆಡೆ ನೀವು ಟ್ರಾವೆಲ್ ಮಾಡಬಹುದು. ಪ್ರತಿದಿನ ಪ್ರಯಾಣ ಮಾಡೋರ್ಗೆ ಈ ಕಾರ್ಡ್ ತುಂಬಾ ಯೂಸ್ ಆಗುತ್ತೆ. ಬಸ್ ಟಿಕೆಟ್ ಆಗಿರ್ಬೋದು, ಟ್ರೈನ್ ಬುಕ್ಕಿಂಗ್ ಆಗಿರ್ಬೋದು, ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು, ಹೋಟೆಲ್ ಬುಕ್ಕಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಕಾರ್ಡ್ ಥ್ರೂ ನೀವು ಪೇಮೆಂಟ್ ಮಾಡಿ ಯೂಸ್ ಮಾಡಬಹುದು. ಅಂದ್ರೆ ಒಂದೇ ಆಪ್, ಒಂದೇ ಕಾರ್ಡ್, ಈಗ ಟ್ರಾವೆಲ್ ಸಿಕ್ಕಾಪಟ್ಟೆ ಇದೆ. ಹಾಗಾದ್ರೆ ಯಾವ್ದಪ್ಪ ಕಾರ್ಡ್, ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಏನೆಲ್ಲ ಬೆನಿಫಿಟ್ ಇದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಬೆಂಗಳೂರಲ್ಲಿ ಪ್ರತಿದಿನ ಓಡಾಡುವಂತ ಜನರಿಗಿರುವಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಬಸ್ಸಲ್ಲಿ ಓಡಾಡಬೇಕು ಅಥವಾ ಮೆಟ್ರೋದಲ್ಲಿ ಓಡಾಡಬೇಕು ಅಂತಂದ್ರೆ ಟಿಕೆಟ್ಗಾಗಿ ಉದ್ದವಾದಂತ ಕ್ಯೂ ಅಲ್ಲಿ ನಿಲ್ಬೇಕಾಗತ್ತೆ. ಕ್ಯಾಶ್ ಇದೆಯೋ ಇಲ್ಲೋ ಅನ್ನುವಂತ ಟೆನ್ಷನ್ ಬೇರೆ ಇರುತ್ತೆ. ಪ್ರತಿ ಸಿಟಿಗೆ ಬೇರೆ ಬೇರೆ ಕಾರ್ಡ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದು ನಮ್ಮಲ್ಲಿ ಬಹಳ ಮಂದಿಗೆ ಪ್ರತಿದಿನ ಎದುರಾಗುವಂತ ಸಮಸ್ಯೆ. ಅಂದ್ರೆ ಈಗ BMTC ಅಂತಂದ್ರೆ ಬೇರೆ, ಅದಾದ್ಮೇಲೆ ಮೆಟ್ರೋಗಂತಂದ್ರೆ ಬೇರೆ. ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಆಫೀಸ್ ಟೈಮ್ ಅಲ್ಲಿ ಮೆಟ್ರೋ ಸ್ಟೇಷನ್ ಹೋದ್ರೆ ಟಿಕೆಟ್ ಕೌಂಟರ್ ಬಳಿ ಲೈನ್ ನಿಲ್ಬೇಕಾಗತ್ತೆ. ಲೇಟ್ ಆಗ್ಬಿಡ್ತೇನೋ ಆಫೀಸ್ಗೆ ಅನ್ನುವಂತ ಟೆನ್ಷನ್ ಇರುತ್ತೆ. ಬಸ್ ಸೇರಿದ್ರೆ ಕಂಡಕ್ಟ್ರು ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಸಿಟಿಗೆ ಹೋದ್ರೆ ಅಲ್ಲಿ ಹೊಸ ಕಾರ್ಡ್ ಬೇಕಾಗತ್ತೆ. ಈಗ ನಾವು ಬಸ್ಸಿಂದ ಇಳಿದು ಮೆಟ್ರೋದಲ್ಲಿ ಹೋಗ್ತೀವಿ ಅಂತಂದ್ರೆ ಮತ್ತೆ ಮೆಟ್ರೋಗೆ ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವೆಲ್ಲ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಆದ್ರೆ ಪ್ರತಿದಿನ ಟ್ರಾವೆಲ್ ಮಾಡ್ತಾರಲ್ವಾ ಅವರಿಗೆ ಗೊತ್ತಿರುತ್ತೆ ಸಮಸ್ಯೆ. ಸೊ ಆದ್ರೆ ಈಗ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಸಿಕ್ಕಿದೆ ಸ್ನೇಹಿತರೆ. ಭಾರತ್ ಯಾತ್ರಾ ಕಾರ್ಡ್ ಅಂತ ಬಂದಿದೆ ಸ್ನೇಹಿತರೆ. ಸೊ ಇವತ್ತು ನಿಮಗೆ ಭಾರತ್ ಯಾತ್ರಾ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಭಾರತ್ ಯಾತ್ರಾ ಕಾರ್ಡ್ ಅಂತಂದ್ರೆ ಒಂದು ಸ್ಮಾರ್ಟ್ ಮೊಬಿಲಿಟಿ ಕಾರ್ಡ್ ಸ್ನೇಹಿತರೆ. ಇದನ್ನ ಅಧಿಕೃತವಾಗಿ ರೂಪೇ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅಂದ್ರೆ NCMC ಅಂತ ಕರಿತೀವಿ. ಇದು ಶುರು ಮಾಡಿರುವಂತದ್ದು ಸ್ನೇಹಿತರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇದೊಂದು ಪ್ರೀಪೇಡ್ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಆಗಿರುತ್ತೆ. ನೀವು ಡೆಬಿಟ್ ಕಾರ್ಡ್ ಸ್ವೈಪು ಅಥವಾ ಟ್ಯಾಪ್ ಮಾಡೋದು ಹೇಗೆ ಮಾಡ್ತಿರೋ ಅದೇ ರೀತಿ. ಅಂದ್ರೆ ಇದು ವಿಶೇಷವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಾಗಿ ಡಿಸೈನ್ ಮಾಡಲಾಗಿದೆ ಸ್ನೇಹಿತರೆ. ಸೊ ಈ ಒಂದೇ ಕಾರ್ಡ್ನಿಂದ ನೀವು ಮೆಟ್ರೋ ಆಗಿರ್ಬೋದು, BMTC ಆಗಿರ್ಬೋದು, ಅಥವಾ KSRTC ಆಗಿರ್ಬೋದು, ಅಥವಾ NCMC ಸಪೋರ್ಟ್ ಮಾಡುವಂತ ಯಾವುದೇ ಟ್ರಾವೆಲ್ ನೆಟ್ವರ್ಕ್ಗಳಲ್ಲಿ ಈ ಒಂದು ಕಾರ್ಡ್ ಅನ್ನ ಬಳಸ್ಕೊಂಡು ಟ್ರಾವೆಲ್ ಮಾಡಬಹುದು ಸ್ನೇಹಿತರೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಬೆಳಿಗ್ಗೆ ಮೆಟ್ರೋ ಏರಿ ನೀವು ಆಫೀಸ್ಗೆ ಹೋಗ್ತೀರಾ, ಹೌದಾ? ಸಂಜೆ BMTC ಬಸ್ ನಲ್ಲಿ ಮತ್ತೆ ಮನೆಗೆ ಬರ್ತೀರಾ. ಸೊ ವೀಕೆಂಡ್ ನಲ್ಲಿ ಮತ್ತೆ ಎಲ್ಲೋ ಒಂದು ಔಟ್ ಆಫ್ ಸ್ಟೇಟ್, ಹೈದರಾಬಾದ್, ಆಂಧ್ರ ಎಲ್ಲಾದ್ರೂ ನೀವು ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ನೀವು ನಮ್ಮ ಮೆಟ್ರೋ ಇಲ್ಲಿ ಏರ್ಲೇಬೇಕು, ಬಸ್ಗಳಲ್ಲಿ ಟ್ರಾವೆಲ್ ಮಾಡಲೇಬೇಕು. ಸಾಮಾನ್ಯವಾಗಿ ಇಲ್ಲಿ ನಿಮಗೆ ಬೇರೆ ಬೇರೆ ಸಿಸ್ಟಮ್ಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಒಂದು ಕಡೆ ಟಿಕೆಟ್ ಆಗಿರ್ಬೋದು, ಅಥವಾ ಒಂದು ಕಡೆ ನಿಮಗೆ ಮೆಟ್ರೋ ಕಾರ್ಡ್ ಆಗಿರ್ಬೋದು, ಹೀಗೆ ಬೇಕಾಗತ್ತೆ ಅಲ್ವಾ? ಆದ್ರೆ ಭಾರತ್ ಯಾತ್ರಾ ಕಾರ್ಡ್ ಇತ್ತು ಅಂತಂದ್ರೆ ಅದೇ ಒಂದೇ ಕಾರ್ಡ್ನಿಂದ ನೀವು ಎಲ್ಲೆಡೆ ಟ್ಯಾಪ್ ಅಂಡ್ ಗೋ, ಅಂದ್ರೆ ಇದೊಂಥರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಟ್ಯಾಪ್ ಮಾಡ್ಬೋದು, ನೀವು ಟ್ರಾವೆಲ್ ಮಾಡ್ಬೋದು. ಸ್ನೇಹಿತರೆ, ಮೊದಲು ನಮ್ಮ ಟ್ರಾವೆಲ್ ಸಿಸ್ಟಮ್ ಹೇಗಿತ್ತು ಅಂತ ನೆನಪಿಸ್ಕೊಳ್ಳಿ. ಬಟ್ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಈಗ ಪ್ರತಿ ಸಿಟಿಗೆ ಒಂದು ಕಾರ್ಡ್, ಒಂದು ಆ್ಯಪ್, ಬೇರೆ ಬೇರೆ ನಿಯಮಗಳು ಬರ್ತಾ ಇದೆ. ಆದ್ರೆ ನಿಮ್ಮ ಖರ್ಚಾಗಿರ್ಬೋದು, ಟೈಮ್ ಎಲ್ಲವನ್ನ ಉಳಿಸ್ಬೇಕು ಅಂತಂದ್ರೆ ನೀವೀಗ ಭಾರತ್ ಯಾತ್ರಾ ಕಾರ್ಡ್ ಅನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಎಲ್ಲಿ ಅಂದ್ರೆ ಡೈಲಿ ಟ್ರಾವೆಲ್ ಮಾಡ್ತಾರಲ್ವಾ, ಪ್ರತಿದಿನ ಆಫೀಸಿಗೆ ಹೋಗೋರು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವರಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಸ್ನೇಹಿತರೆ. ಸೊ ಪ್ರತಿದಿನ ನೀವು 10ರಿಂದ 15 ನಿಮಿಷ ಟಿಕೆಟ್ ಲೈನ್ ಅಲ್ಲಿ ನಿಲ್ಕೊಳ್ತೀರಾ. ಅದನ್ನ ನೀವು ಇಲ್ಲಿ ಉಳಿಸ್ಕೋಬಹುದು. ತಿಂಗಳಿಗೆ ಪ್ರತಿದಿನ ಈಗ ಉಳಿಸ್ತಾ ಬಂದ್ರಿ ಅಂತಂದ್ರೆ ತಿಂಗಳಿಗೆ ಎಷ್ಟು ಸೇವ್ ಆಗುತ್ತೆ ಹೇಳಿ ನಿಮ್ಮ ಟೈಮ್. ಸೊ ಇದರಿಂದ ಸಾಕಷ್ಟು ನಿಮ್ಗೆ ಒಂದ್ ಸ್ವಲ್ಪ ಮನೆಗೆ ಬೇಗ ಹೋಗೋದಕ್ಕಾಗತ್ತೆ, ಅಥವಾ ಆಫೀಸಿಗೆ ಲೇಟ್ ಪಂಚ್ ಮಾಡೋದು ತಪ್ಪುತ್ತೆ. ಸೊ ಈ ಕಾರ್ಡ್ನ ಮತ್ತೊಂದು ಫೀಚರ್ ಏನಪ್ಪಾ ಅಂತಂದ್ರೆ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್. ಅಂದ್ರೆ ನೀವು ಕ್ಯಾಶ್ ಅನ್ನ ಕೊಡಬೇಕಾಗಿಲ್ಲ, ಚಿಲ್ಲರೆಗಾಗಿ ಕಾಯಬೇಕಾಗಿಲ್ಲ. ಗೇಟ್ ಬಳಿ ಅಥವಾ ಬಸ್ನಲ್ಲಿ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಸಾಕು, ಫೇರ್ ಆಟೋಮೆಟಿಕಲಿ ಅಂದ್ರೆ ದುಡ್ಡು ಆಟೋಮೆಟಿಕಲಿ ಇಲ್ಲಿ ಡಿಡಕ್ಟ್ ಆಗುತ್ತೆ. ಇದು ಸಂಪೂರ್ಣವಾಗಿ ರೂಪೇ ಪೇಮೆಂಟ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡುವಂಥದ್ದು. ಅಂದ್ರಿಂದ ಇದು ಸೇಫ್ ಆಗಿರುತ್ತೆ ಸ್ನೇಹಿತರೆ, ಸೆಕ್ಯೂರ್ ಕೂಡ ಆಗಿರುತ್ತೆ. ನಮ್ಮ ಹಣ ಕಂಪ್ಲೀಟ್ ಆಗಿ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ. ಇದನ್ನ ನೀವು ನಂಬಿಕೆಯಲ್ಲಿ ಇಟ್ಕೊಳ್ಬಹುದು, ಬಿಕಾಸ್ ಇದು ರೂಪೇ ನೆಟ್ವರ್ಕ್ ಅಲ್ಲಿ ಇರೋದು.
ಆಗಿರೋದ್ರಿಂದ ಇಲ್ಲಿ ತುಂಬಾ ಜನರಿಗೊಂದು ಪ್ರಶ್ನೆ ಬರ್ಬೋದು, KYC ಬೇಕಾ ಮೇಡಮ್ ಅಂತ ಹೇಳ್ಕೊಂಡು. ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಸ್ನೇಹಿತರೆ. ಈ ಕಾರ್ಡ್ ಅನ್ನ ಬಳಸೋದಕ್ಕೆ ಯಾವುದೇ KYC ಅಗತ್ಯ ಇಲ್ಲ. ಬಟ್ KYC ಮಾಡಿಸಿದ್ರೆ ಬೆನಿಫಿಟ್ ಇದೆ. ನಿಮ್ಮ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಏನೂ ಕೂಡ ಕೇಳಲ್ಲ. ಕಾರ್ಡ್ ತೆಗೆದುಕೊಂಡು ನೀವು ಇಲ್ಲಿ ಆರಾಮಾಗಿ ತಕ್ಷಣಕ್ಕೆ ಆಕ್ಟಿವೇಟ್ ಅನ್ನ ಮಾಡ್ಕೊಂಡು ನೀವು ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ಬೋದು. ಆದ್ರೆ KYC ಇಲ್ಲದ ಕಾರಣ ಒಂದು ಲಿಮಿಟ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ಈ ಕಾರ್ಡ್ ನಲ್ಲಿ ಗರಿಷ್ಠ 2,000 ರೂಪಾಯಿವರೆಗೆ ಬ್ಯಾಲೆನ್ಸ್ ಮಾತ್ರ ನೀವು ಇಟ್ಕೊಳ್ಬಹುದು. ಡೈಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಿರಲ್ವಾ ಅವರಿಗೆ ಈ ಅಮೌಂಟ್ ಸಾಕು. ಅದೇ ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು KYC ಅಪ್ಡೇಟ್ ಮಾಡಬೇಕಾಗತ್ತೆ. ಆಫರ್ಸ್ಗಳು ಸಿಗುತ್ತೆ ನೀವು ಅಪ್ಡೇಟ್ ಮಾಡಿದ್ರಿ ಅಂತಂದ್ರೆ. ಈ ಒಂದು ಆಪ್ ನ ಮೇನ್ ಪರ್ಪಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಕಾರ್ಡ್ ನಿಮ್ಮ ಕೈಯಲ್ಲೇ ಇರುವಂತದ್ದು. ಆಪ್ ಮೂಲಕ ಕಾರ್ಡ್ ಅನ್ನ ನೀವು ಆಕ್ಟಿವೇಟ್ ಮಾಡಬಹುದು, ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದು, ರೀಚಾರ್ಜ್ ಅನ್ನ ನೀವೇ ಮಾಡ್ಕೊಳ್ಬಹುದು ಮತ್ತು ಎಲ್ಲೆಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಾ ಅನ್ನೋದನ್ನ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿಯೂ ಕೂಡ ನೀವು ಚೆಕ್ ಮಾಡ್ಬೋದು. ಪ್ರತಿದಿನ ನೀವು ಎಷ್ಟು ಓಡಾಡಿದ್ರಿ, ಎಷ್ಟು ದುಡ್ಡು ಕಟ್ಟಾಯಿತು ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ತಿಂಗಳು ನೀವು ಎಷ್ಟು ಟ್ರಾವೆಲ್ಗೆ ಖರ್ಚು ಮಾಡಿದ್ದೀರಾ ಅಂತ ನೀವು ಆ್ಯಪನ್ನು ಓಪನ್ ಮಾಡೋ ಮುಖಾಂತರ ಅಲ್ಲಿ ಕ್ಲಿಯರ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಕಮ್ಮಿ ಮಾಡ್ಕೊಳ್ಬೇಕಾ ಅಥವಾ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರೆ ಎಲ್ಲ ಹಿಸ್ಟ್ರಿ ಸಿಕ್ಕಿಬಿಡುತ್ತೆ. ಇನ್ನು ಆ್ಯಪ್ನ ಯಾವ ರೀತಿ ಸೆಟಪ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಂದ ನೀವು ಭಾರತ್ ಯಾತ್ರಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ವಾ, ಅದನ್ನು ನೀವು ಇಲ್ಲಿ ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಒಂದು OTP ವೆರಿಫಿಕೇಶನ್ ಬರುತ್ತೆ, ಅದನ್ನು ಕೊಡಬೇಕು. ಕಾರ್ಡ್ ಹಿಂಭಾಗದಲ್ಲಿರುವಂಥ QR ಕೋಡನ್ನು ಆ್ಯಪ್ ಮೂಲಕ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ಕಾರ್ಡ್ ತಕ್ಷಣ ಆಕ್ಟಿವೇಟ್ ಆಗುತ್ತೆ. ಕಾರ್ಡ್ ಎಲ್ಲಿ ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ. ದೊಡ್ಡ ಪ್ರೊಸೆಸ್ ಅಲ್ಲ ಸ್ನೇಹಿತರೆ, ಲಾಂಗ್ ಫಾರ್ಮ್ ಇಲ್ಲ, ವೇಟಿಂಗ್ ಟೈಮ್ ಇಲ್ಲ. ಜಸ್ಟ್ 2 ರಿಂದ 3 ನಿಮಿಷಗಳಲ್ಲಿ ನೀವು ಎಲ್ಲವನ್ನ ಕೂಡ ಮಾಡಿಕೊಂಡು ಕಾರ್ಡನ್ನು ಆಕ್ಟಿವೇಟ್ ಮಾಡ್ಕೊಳ್ಬೋದು. ರೀಚಾರ್ಜ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಕೂಡ ಹೇಳ್ತೀನಿ. ಅದಾದ್ಮೇಲೆ ನಿಮ್ಮ ಕಾರ್ಡ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ರೀಚಾರ್ಜ್ ಮಾಡೋದು ತುಂಬಾ ಸಿಂಪಲ್ ಸ್ನೇಹಿತರೆ. ಭಾರತ್ ಯಾತ್ರಾ ಕಾರ್ಡ್ ಆ್ಯಪ್ ಇರುತ್ತಲ್ವಾ, ಅದನ್ನು ಓಪನ್ ಮಾಡಿ ಅಲ್ಲಿ ಆ್ಯಡ್ ಮನಿ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಎಷ್ಟು ಅಮೌಂಟ್ ಬೇಕೋ ಅದನ್ನು ಎಂಟರ್ ಮಾಡಿ UPI ಮೂಲಕ ಪೇಮೆಂಟ್ ಡಿಡಕ್ಟ್ ಆಗುತ್ತೆ. ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, Paytm ಆಗಿರ್ಬೋದು, ಎಲ್ಲ ಕಾಮನ್ UPI ಆ್ಯಪ್ಸ್ ಏನಿರುತ್ತೋ ಅದು ಸಪೋರ್ಟ್ ಆಗುತ್ತೆ ಸ್ನೇಹಿತರೆ. ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಬ್ಯಾಲೆನ್ಸ್ ಅಪ್ಡೇಟ್ ಆಗುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ಲಾಸ್ಟ್ ಮಿನಿಟಲ್ಲೂ ನೀವು ರೀಚಾರ್ಜನ್ನು ಮಾಡಿ ತಕ್ಷಣ ಮೆಟ್ರೋ ಅಥವಾ ಬಸ್ಸನ್ನು ಏರ್ಬೋದು. ಕೆಲವು ಮೆಟ್ರೋ ಸ್ಟೇಷನ್ಗಳಾದ ಹತ್ತಿರ ರೀಚಾರ್ಜ್ ಆಪ್ಷನ್ ಕೂಡ ಇರುತ್ತೆ ಸ್ನೇಹಿತರೆ. ಅಂದ್ರೆ ಮೊಬೈಲ್ ಇಲ್ಲದಿದ್ರು ನೀವು ರೀಚಾರ್ಜ್ ಅನ್ನ ಮಾಡಿಸ್ಕೊಳ್ಬಹುದು ಕಾರ್ಡ್ ಇತ್ತು ಅಂತಂದ್ರೆ. ಸಾಕಷ್ಟು ಜನ ಈಗ ಮೊಬೈಲ್ ಕ್ಯಾರಿ ಮಾಡಲ್ಲ ಅಂತಂದ್ರೆ, ಇಮಿಡಿಯೇಟ್ ಆಗಿ ಟ್ರಾವೆಲ್ ಮಾಡಬೇಕು ಬಟ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂತಂದ್ರೆ ನೀವು ಹತ್ತಿರದ ಮೆಟ್ರೋ ಸ್ಟೇಷನ್ ಅಲ್ಲೂ ರೀಚಾರ್ಜ್ ಮಾಡ್ಕೊಳ್ಬಹುದು. ಈಗ ಮೇನ್ ವಿಷಯಕ್ಕೆ ಬರೋಣ. ಕಾರ್ಡ್ ಎಲ್ಲಿ ಸಿಗುತ್ತೆ ಮೇಡಮ್? ಸಿಂಪಲ್ ಸ್ನೇಹಿತರೆ, ಎಲ್ಲೂ ಓಡಾಡಬೇಕಾಗಿಲ್ಲ, ಯಾವುದೇ ಬಸ್ ಸ್ಟೇಷನ್ ಮೆಟ್ರೋಗೆ ಹೋಗಬೇಕಾಗಿಲ್ಲ. ಬ್ಲಿಂಕಿಟ್, ಝೆಪ್ಟೋ, ಫ್ಲಿಪ್ಕಾರ್ಟ್ ಅಥವಾ ಇತರ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಈ ಕಾರ್ಡ್ ಅನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಕೇವಲ 50 ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಕಾರ್ಡ್ ಡೆಲಿವರಿ ಆಗುತ್ತೆ. ಕೆಲವು ಸಿಟೀಸ್ ನಲ್ಲಿ 10 ನಿಮಿಷದಲ್ಲೇ ಡೆಲಿವರಿ ಕೂಡ ಆಗಿದ್ದು ಕೂಡ ಇದೆ ಸ್ನೇಹಿತರೆ. ಅಂದ್ರೆ ಇವತ್ತೇ ಆರ್ಡರ್ ಮಾಡಿ ಇವತ್ತೇ ನೀವು ಟ್ರಾವೆಲ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇದರ ಒಂದು ಮೇಜರ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಟ್ರಾವೆಲ್ ಬುಕ್ಕಿಂಗ್ಸ್ ಮೇಲೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ, ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಅದಾದಮೇಲೆ ಅಂದರೆ ಟ್ರೈನಲ್ಲಿ ನೀವು ಓಡಾಡ್ತೀರಾ ಅಂತಂದರೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಅದಾದಮೇಲೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಇರುತ್ತೆ. ಆಮೇಲೆ ಕ್ಯಾಶನ್ನು ಕ್ಯಾರಿ ಮಾಡಬೇಕು ಅಂತಿಲ್ಲ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಇನ್ಸ್ಟ್ಯಾಂಟ್ ಟ್ರಾನ್ಸಾಕ್ಷನ್ ಅಲರ್ಟ್ ಕೂಡ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರಸ್ತುತ ಈಗ ನಾವು ನೋಡೋದಾದರೆ ಭಾರತ್ ಯಾತ್ರಾ ಕಾರ್ಡ್ ಸರ್ವಿಸ್ ಡೆಲ್ಲಿ ಆಗಿರ್ಬೋದು, ಮುಂಬೈ, ಬೆಂಗಳೂರು, ಚೆನ್ನೈ, ಅಹಮದಾಬಾದ್ ಹಾಗೆ ಕೆಲವೊಂದು ಸಿಟೀಸ್ಗಳಲ್ಲಿ ಲಭ್ಯ ಇದೆ. ಇದು ಟ್ರಯಲ್ ಆ್ಯಂಡ್ ಬೇಸಿಸ್ ನಡೀತಾ ಇದೆ. ಉದಾಹರಣೆಗೆ ಡೆಲ್ಲಿ ಮೆಟ್ರೋದಲ್ಲಿ ಈ ಕಾರ್ಡ್ ಅನ್ನ ಆರಾಮ್ಸೆ ಅಲ್ಲಿ ರೀಚಾರ್ಜ್ ಮಾಡ್ಕೊಂಡು ಬಳಸಬಹುದು. ಮುಂಬೈಯಲ್ಲಿ ಮೆಟ್ರೋ ಅಥವಾ ಬಸ್ಸಸ್ಗಳಲ್ಲಿ ಕೆಲಸ ಮಾಡಬಹುದು, ಅಲ್ಲಿ ವರ್ಕ್ ಆಗ್ತಾ ಇದೆ. ಬೆಂಗಳೂರಲ್ಲಿ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಕೇವಲ ಆರಂಭ ಆಗಿದೆ. ಫ್ಯೂಚರ್ನಲ್ಲಿ ಎಲ್ಲ ಮೇಜರ್ ಸಿಟೀಸ್ಗೆ ಇನ್ನಷ್ಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಎಕ್ಸ್ಪಾಂಡ್ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲವೂ ಕೂಡ ಈಗ ಡಿಜಿಟಲೀಕರಣ ಆಗಿರೋದ್ರಿಂದ ಇದು ತುಂಬಾ ಬೆನಿಫಿಟ್ ಆಗುವಂತ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಯಾರಿಗಿದು ಉಪಯುಕ್ತ ಅಂತ ನೋಡೋದಾದ್ರೆ, ಪ್ರತಿದಿನ ಆಫೀಸಿಗೆ ಹೋಗ್ತಾರಲ್ವಾ ಅವರಿಗೆ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ. ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಡೈಲಿ ಹಣವನ್ನ ಕ್ಯಾರಿ ಮಾಡುವಂತ ಅಗತ್ಯ ಇಲ್ಲ, ಟೈಮ್ ಕೂಡ ಉಳಿಯುತ್ತೆ. ಇನ್ನು ನೀವು ಟೂರಿಸ್ಟ್ ಆಗಿದ್ರೆ ಹೊಸ ಸಿಟಿಯಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಕಲಿಬೇಕಾಗಿಲ್ಲ, ಇದನ್ನೇ ಬಳಸ್ಕೋಬಹುದು. ಒಂದೇ ಕಾರ್ಡ್ ಒಂದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಭಾರತ್ ಕಾರ್ಡ್ ಕೇವಲ ಒಂದು ಟ್ರಾವೆಲ್ ಕಾರ್ಡ್ ಅಲ್ಲ ಸ್ನೇಹಿತರೆ, ಇದು ನಮ್ಮ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ
ಫ್ಯೂಚರ್ಗೆ ರೆಡಿ ಮಾಡುವಂಥ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಕ್ಯಾಶ್ಲೆಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಲೆಸ್ ಆಗಿರ್ಬೋದು, ಫಾಸ್ಟ್ ಆಗಿರ್ಬೋದು, ಸಿಂಪಲ್ ಆಗಿರುವಂಥ ಒಂದು ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಬೇಕು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ವ್ಯಾಲೆಟ್ನಲ್ಲಿ ಕ್ಯಾಶ್ ಇರಬೇಕು ಅಂತಿಲ್ಲ, ಒಂದೇ ಸ್ಮಾರ್ಟ್ ಕಾರ್ಡ್ ಅನ್ನ ಇಟ್ಕೊಂಡು ದೇಶದಾದ್ಯಂತ ನಾವು ಪ್ರಯಾಣ ಮಾಡುವಂತಹ ದಿನಗಳು ಮುಂದಿನ ದಿನದಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ಬದಲಾವಣೆಯ ಮೊದಲ ಹೆಜ್ಜೆಯೇ ಭಾರತ್ ಯಾತ್ರಾ ಕಾರ್ಡ್. ಸೊ ಹಾಗಾಗಿ ನೀವು ಭಾರತ್ ಯಾತ್ರಾ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಒಂದಷ್ಟು ಜನರಿಗೆ ಈ ಮಾಹಿತಿಯನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.